ಪ್ರಾಡಕ್ಟ್ ಬಗ್ಗೆ ಟೆನ್ಷನ್ ಇಲ್ಲ. ಅಂದರೆ ಪ್ರಾಡಕ್ಟ್ನ ಮುಟ್ಟಿಸೋ ರೀತಿ, ಅಂದರೆ ನಿಮ್ಮ ಮುಖಾಂತರ ಆಡಿಯನ್ಸಿಗೆ ಮುಟ್ಟಿಸ್ಬೇಕಲ್ಲ, ಇದು ಹೆಂಗೆ ಮುಟ್ಟುತ್ತೋ ಇಲ್ವೋ, ನೋಡಿದ ಆಡಿಯನ್ಸ್ ಕನ್ವರ್ಟ್ ಆಗ್ತಾರೋ ಕನ್ವರ್ಟ್ ಆಗಲ್ವೋ, ವಿಡಿಯೋ ನೋಡ್ಬಿಟ್ಟೆ ಮುಗೀತು ಮನೆಗೆ ಹೋದೆ ಅಂದರೆ ನಾಳೆ ಹೋಗೋಣ ಬಿಡು ಅಂತ ಹೇಳಿಬಿಟ್ರೆ ನಾವು ಹೋಗ್ಬಿಡ್ತೀವಿ, ನಮ್ಮ ಸಮಾಧಿ ಆಗಿಬಿಡುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಮ ಮುಖಾಂತರ ಆಡಿಯನ್ಸ್ ಕೇಳ್ಕೊಳೋದಿಷ್ಟೇ, ನಾಳೆ ಹೋಗ್ತೀನಿ ಅನ್ನೋದನ್ನು ಪ್ಲೀಸ್ ಬಿಡಿ. ನಾಳೆ ಅನ್ನೋದನ್ನು ಇಟ್ಬಿಟ್ಟು ಇವತ್ತೇ ನಡೀರಿ ವಿದ್ಯಾರ್ಥಿನಿಯರು ಪಿಕ್ಚರಿಗೆ ಹೋಗೋಣ ಅಂತ ರೆಡಿಯಾಗಿ, ಅದೊಂದೇ ಒಂದು ರಿಕ್ವೆಸ್ಟ್ನ ನಾನು ಕೇಳ್ಕೊಂಡು, ಒನ್ಸ್ ಹೋದ್ಮೇಲೆ ಡೆಫಿನೆಟ್ಲಿ ನೀವು 100 ಜನಕ್ಕೆ ಹೇಳ್ತೀರಾ ಪಿಕ್ಚರ್ಗೆ ಹೋಗು ಇದನ್ನು ಅಂತ. ಅಷ್ಟು ಕಾನ್ಫಿಡೆಂಟ್ ಪ್ರಾಡಕ್ಟ್ ಮೇಲಿದೆ. ಅಂದರೆ ದೇ ಆರ್ ವೆರಿ ಪ್ರೊಫೆಷನ್ಸ್ ಆ್ಯಕ್ಚುಲಿ. ಅಂದರೆ ತುಂಬ ನನ್ನ ಹತ್ರ 100 ಜನ ಡೈರೆಕ್ಟರ್ ಹತ್ರ ಕೆಲಸ ಮಾಡೋದು. ಅವ್ರಿಗೆ ಬೇಕಾಗಿದ್ದೇನೆ ಎಕ್ಸೈಟ್ಮೆಂಟ್ ಏನು ಗೊತ್ತಾ, ಮೊದಲನೇದು ಯಾರು ಪ್ರೊಡಕ್ಷನ್ನು, ಡೈರೆಕ್ಟರ್ ಯಾರು, ಆಮೇಲೆ ಅವ್ರಿಗೆ ಹೋದಾಗ ಪಾತ್ರದ ಹೇಳಬೇಕು, ಆಮೇಲೆ ಎಷ್ಟು ದಿನ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಎಷ್ಟು ಪೇಮೆಂಟ್ ಕೊಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರಿಗೆ ಬಂದುಬಿಡೋಣ ಹೊಟ್ಟೆಪಾಡಿಗೆ ಅಂತ ಬೆಂಗಳೂರಿಗೆ ನಾನು ಬರ್ತೀನಿ. ಇಲ್ಲಿ ಬಂದು ಫಸ್ಟು ಇದಕ್ಕೆ ಬಂದು ಒಂದು 12ರಿಂದ 13 ಕೆಲಸ ಮಾಡ್ತೀನಿ ಮೇಡಮ್. ಕಾಂಟ್ರಾಕ್ಟ್ರಾಗಿ ಕೆಲಸ ಮಾಡ್ತೀನಿ, ಫೈನಾನ್ಸ್ ಕಲೆಕ್ಷನ್ ಮಾಡ್ತೀನಿ, ಬೂದಿ ಬೇರೆ ವ್ಯಾಪಾರ ಮಾಡ್ತೀನಿ, ಟ್ರ್ಯಾಕ್ ಪ್ಯಾಂಟ್ ಮಾಡ್ತೀನಿ, ಈ ಥರದ್ದು ಏನೇನೋ ಮಾಡ್ತೀನಿ. ಅವಾಗ ಸಿ ಡಿ ಮಾಡ್ತೀನಿ, ಏನೇನೋ ಮಾಡ್ತೀನಿ, ಹೊಟ್ಟೆಪಾಡಿಗೆ ಏನೇನೋ ಮಾಡ್ತೀನಿ. ಇದ್ರ ಮಧ್ಯೆ ಈವ್ನಿಂಗ್ ಕಾಲೇಜ್ ಎಜುಕೇಷನ್ ಮಾಡಬೇಕು ಅಂತ ಅನ್ಸುತ್ತೆ. ಬ್ಯಾಂಗ್ಳೂರಿಗೆ ಬಂದಮೇಲೆ ಈವ್ನಿಂಗ್ ಕಾಲೇಜ್ನ ಸೇರ್ಕೊತೀನಿ ವಿಜಯನಗರದಲ್ಲಿ. ಅಲ್ಲಿಂದ ರೈಲ್ವೆ ಸ್ಟೇಷನಲ್ಲಿ ಒಂದು ಟೀ ಅಂಗಡಿಲಿ ವರ್ಕ್ ಮಾಡ್ತೀನಿ, ಕೆಲಸ ಮಾಡ್ತೀನಿ 3 ಇಯರ್ಸು. ಅಲ್ಲಿಂದ ಶುರು ಆಗುತ್ತೆ. ಆಕ್ಸಿಡೆಂಟ್ಲಿ ಅಲ್ಲಿ ತನಕ ನಾನು ಸಿನಿಮಾ ಆಡಿಯನ್ಸ್ ಅಲ್ಲ, ಸಿನಿಮಾ ನೋಡಿಲ್ಲ ನಾನು 23-24 ಏಜ್ ಅಷ್ಟೊತ್ತಿಗೆ ನಾನು 2ರಿಂದ 4 ಸಿನಿಮಾ ನೋಡಿರ್ತೀನಿ ಅಷ್ಟೆ. ಸಿನಿಮಾ ಕಂಪ್ಲೀಟ್ಲಿ ಆಪೋಸಿಟ್, ನಾನು ಸಿನಿಮಾ ನೋಡಿದವನಲ್ಲ. ಒಂದಿನ ಏನಾಗುತ್ತೆ, ರೈಲ್ವೆ ಸ್ಟೇಷನ್ನಲ್ಲಿ ನಾನು ಕೆಲಸ ಮಾಡ್ತಿರ್ತೀನಿ. ಅಲ್ಲಿ ಯೂಶ್ವಲಿ ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳ್ತೀವಿ ಸಿನಿಮಾದಲ್ಲಿ. ಅವರು ಮುಂಚೆ ಎಲ್ಲ ಇತ್ತು ರೈಲ್ವೆ ಸ್ಟೇಷನಲ್ಲಿ ಮಲ್ಗೋರು, ಅಲ್ಲಿ ಫ್ರೀ ಕ್ಯಾಂಟೀನ್ ಫೆಸಿಲಿಟೀಸ್ ಇರುತ್ತೆ, ಮಲ್ಕೊಳಕ್ಕೆ ವ್ಯವಸ್ಥೆ ಇರುತ್ತೆ, ಅಲ್ಲೇ ಮಲ್ಕೊಳೋರು. ಅವರು ಒಬ್ಬ ಬರ್ತಾ ಇದ್ದಾರೆ ರೆಗ್ಯುಲರಾಗಿ ಬಂದು ನಾನು ಕೆಲಸ ಮಾಡ್ಬೇಕಾದ್ರೆ ಯಾವಾಗಲಿಲ್ಲ, ಸಿನಿಮಾ ಅಂದರೆ ಗೊತ್ತಾ, ಅಲ್ಲಿ ಊಟ ಅಂದರೆ ತಟ್ಟೆ ತುಂಬ ಊಟ ಇರುತ್ತೆ, ಒಂದು 4-5 ಥರ ಊಟ ಇರುತ್ತೆ, ಬಾಳೆಹಣ್ಣೆಲ್ಲ ನೇತಾಕಿರ್ತಾರೆ, ಹಿಂಗೆಲ್ಲ ಮುರ್ಕೊಂಡು ತಿನ್ಬೋದು ಆ್ಯಕ್ಟ್ರಸ್, ಈ ಥರ ಎಲ್ಲ ಡ್ರೀಮ್. ಆವಾಗ ಹಸುವಿನ ಕಾಲ ಅದು ನಮಗೆ. ಟೆಂಪ್ಟ್ ಆಗಿದ್ದೇನು ಗೊತ್ತಾ, ಆ್ಯಕ್ಚುಲಿ ಸಿನಿಮಾ ಅಲ್ಲ, ಅಲ್ಲಿ ಊಟ ಕೊಡ್ತಾರೆ ಅನ್ನೋದೇ ಟೆಂಪ್ಟಿಂಗ್ ಪಾಯಿಂಟ್. ಓಕೆ, ಸಿನಿಮಾಗೆ ಹೋದರೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಅದೇ ಇವತ್ತು ನಾನು ಆಗಿರೋದಕ್ಕೆ ಕಾರಣ. ಮಿಕ್ಕಿದ್ದು ಯಾವ ಎಕ್ಸೈಟ್ಮೆಂಟು ಇಲ್ಲ ಮ್ಯಾಮ್. ಅವಾಗೆಲ್ಲ ತುಂಬ ಟಫ್ ಇತ್ತು ಮೇಡಮ್. ನಾನು ಕಾಂಟ್ಯಾಕ್ಟ್ ಮಾಡೋದಕ್ಕೆ 10 ವರ್ಷ ಟೈಮ್ ತೊಗೊಂಡಿದ್ದೆ, 10 ಇಯರ್ಸ್. ಬರೀ ಜನಕ್ಕೆ ನಾನು ಯಾರು ಅಂತ ಗೊತ್ತಾಗೋದಕ್ಕೆ 10 ವರ್ಷ ಟೈಮ್ ತೊಗೊಂಡಿದ್ದೀನಿ. ಅವತ್ತು ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ, ಯಾರು ಮನೆ ಹತ್ರ ಗೊತ್ತಾಗ್ತಿರಲಿಲ್ಲ, ನಡ್ಕೊಂಡೇ ಹೋಗಬೇಕಾಗಿತ್ತು, ಇಲ್ಲ ಕೆಂಪಸ್ ಹೊತ್ಕೊಂಡು ಹೋಗಬೇಕಾಗಿತ್ತು, BMTC ಓದ್ಕೊಂಡು ಹೋಗಬೇಕಾಗಿತ್ತು, ಏನೇನೋ ಪ್ರಾಬ್ಲಮ್ಸ್ ಮುಂದೆ 10 ವರ್ಷ ಒಂದು ಚಿಕ್ಕ ಡೈರಿ ಬರ್ಕೊಳೋದು, ಇವ್ರ ನಂಬರು, ಅವ್ರಿಗೆ ಫೋನ್ ಮಾಡೋದು, ಅವರು ಕಾಯಿನ್ ಬೂತ್ ಹಾಕೋದು, ಅವ್ರು ಜಾಸ್ತಿ ಮಾತಾಡಿದ್ರೆ ಕಾಯಿನ್ ಡಮರ್ ನೆಕ್ಸ್ಟ್ ಕಟ್ಟು, ಅಲ್ಲಿಗೆ ಅವ್ರು ಏನೇ ವಿಷಯ ನಾಳೆ ಬಾ ಅನ್ನೋದಕ್ಕೆ ಎಷ್ಟೊತ್ತಿಗೆ ಕಟ್ಟಾಗಿರೋದು, ನಾಳೆ ಇಲ್ಲ ದುಡ್ಡು ಇರ್ತಿರಲಿಲ್ಲ, ಈ ಪರಿಸ್ಥಿತಿ ಇಲ್ಲಿತ್ತು. 10 ವರ್ಷ ಸ್ಟ್ರಗಲಿಂಗ್ ಲೈಫ್ ನೀಟಾಗಿ ತೊಗೊಂಡೆ. ಅದಾದಮೇಲೆ ನಾನು ಫಸ್ಟ್ ಸೆಟ್ ಬಾಯ್ ಆಗಿ ಒಂದು ಸಿನಿಮಾ ಕೆಲಸ ಸಿಗುತ್ತೆ. ಅಲ್ಲಿಂದ ಸೀರಿಯಲ್ಸ್ ಮಾಡ್ತೀನಿ. ಸುನಿಲ್ ಪುರಾಣಿಕ್ ಅವ್ರ ಹತ್ರ ಫಸ್ಟ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಗೋಲ್ಲ. ಒಂದು ಸಿನಿಮಾದಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತೀನಿ, ಒಂದು ಸೀರಿಯಲಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತೀನಿ. ಅಲ್ಲಿಂದ ಅಲ್ಲಿರೋ ಡೈರೆಕ್ಟರ್ಸ್ನ ಪಟಾಯಿಸ್ಬಿಟ್ಟು, ಅಸಿಸ್ಟೆಂಟ್ ಡೈರೆಕ್ಟರ್ನ ಪಟಾಯಿಸ್ಬಿಟ್ಟು, ಅಲ್ಲಿಂದ ಜಾಬ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು, ಯಾರು ಕೊಟ್ಟಿರೋದಲ್ಲ ಇದು, ನಾನೇ ಹಸುವನ್ನ ಹಂಗರ್ ಕ್ರಿಯೇಟ್ ಮಾಡಿ ಸುನಿಲ್ ಪುರಾಣಿಕ್ ಅವ್ರ ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಜಾಯ್ನ್ ಆಗ್ತೀನಿ, ಸೀರಿಯಲ್. ಅಲ್ಲಿಂದ ಸೀರಿಯಲ್ಸು, ಆ್ಯಡ್ಸು, ಡಾಕ್ಯುಮೆಂಟ್ರಿಗಳು ಬರುತ್ತೆ. ಫಸ್ಟ್ ಸ್ಮಾಲ್ ಸ್ಕ್ರೀನ್ ಇಲ್ಲಿ ಹೇಳ್ತೀನಿ. ಅದಾದಮೇಲೆ ಅಲ್ಲೇನೋ ಎಕ್ಸೈಟ್ಮೆಂಟ್ ಇರೋಲ್ಲ ನನಗೆ, ಓಕೆ ಬಿಗ್ ಸ್ಕ್ರೀನಿಗೆ ಬರೋಣ ಅಂತೀನಿ. ಅಲ್ಲಿಂದ ಬಿಗ್ ಸ್ಕ್ರೀನ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಶುರು ಮಾಡ್ತೀನಿ. ಅದಾದಮೇಲೆ 2014ನಲ್ಲಿ ಬೇಗ ಒಂದು ಸಿನಿಮಾ ಸಿಕ್ಬಿಡುತ್ತೆ ನನಗೆ, ಲೂಸ್ಗಳು ಅಂತ ಒಂದು ಸಿನಿಮಾ ಮಾಡ್ತೀನಿ, ಶ್ರೀ ಮುರಳಿ ಸಿನಿಮಾ ಫ್ಲಾಪ್ ಆಗ್ಬಿಡುತ್ತೆ. ಅದಾದಮೇಲೆ ನಂಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ವಾಟ್ ಇಟ್ ಮಿಸ್ಟೇಕ್ ಅಂತ. ಏನಂದರೆ ಜನಕ್ಕೆ ತುಂಬ ಅಡ್ವಾನ್ಸಾಗೂ ಸಿನಿಮಾ ಮಾಡಬಾರ್ದು, ತುಂಬ ಹಿಂದಕ್ಕೂ ಸಿನಿಮಾ ಮಾಡಬಾರ್ದು, ಪ್ರೆಸೆಂಟಿಗೆ ಸಿನಿಮಾ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅವತ್ತು ರಿಯಲ್ ಎಜುಕೇಷನ್ ಶುರುವಾಗಿದ್ದು ಅವತ್ತು. ಆಮೇಲೆ ಗೊತ್ತಾಗುತ್ತೆ, ಓಕೆ ನೀನಿನ್ನೂ ಕಲಿಯೋದು ತುಂಬ ಇದೆ, ದಿಸ್ ಇಸ್ ನಾಟ್ ಅ ವೇ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಕಲಿಯೋಕ್ಕೆ ಶುರು ಮಾಡ್ತೀನಿ. ಸಿನಿಮಾ ಮಾಡಿದ್ಮೇಲೆ ಮತ್ತೆ ಸಿನಿಮಾ ಕಲಿಯೋಕ್ಕೆ ಶುರು ಮಾಡ್ತೀನಿ, ಅದ್ರ ಹಿಂದೆ ಬೀಳೋಕ್ಕೆ ಶುರು ಮಾಡ್ತೀನಿ. ಸ್ಟ್ರಗ್ಲಿಂಗ್ ಶುರು ಆಗುತ್ತೆ, ಬೇಡ ಅನಿಸಿದೆ, ಬಿಟ್ಟು ಹೋಗಿದ್ದೀನಿ, ಮತ್ತೆ ಬಂದಿದ್ದೀನಿ, ಬಿಟ್ಟು ಹೋಗ್ತೀನಿ, ಮತ್ತೆ ಸ್ವಿಚ್ ಆನ್ ಆ್ಯಂಡ್ ಆಫ್. ಇದ್ರ ಮುಂದೆ ಅಡ್ವರ್ಟೈಸ್ಮೆಂಟ್ಸು, ಹೊಟ್ಟೆಪಾಡಿಗೆ ಆ್ಯಡ್ಸು, ಮತ್ತು ಡಿಸ್ಟ್ರಿಬ್ಯೂಷನ್ಸ್ ಕೆಲಸ ಮಾಡಿದ್ದೀನಿ. ಆಮೇಲೆ ಇದ್ರ ಮಧ್ಯೆ ಒಂದು ಸಿನಿಮಾಗೆ ಕತೆ ಮಾಡಿದ್ದೀನಿ, ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತೀನಿ.
ಜಿಂದ ಅನ್ನೋ ಒಂದು ಸಿನಿಮಾದಲ್ಲಿ 4 ಜನ ಹೀರೋ, ನಾನು ಹೀರೋ ಮಾಡ್ತೀನಿ. ಅಂದರೆ ಹೆಂಗಿರುತ್ತೆ ಈ ಆ್ಯಕ್ಟ್ರ್ ಹೆಂಗೆಲ್ಲ ಮಾಡ್ತಾರಲ್ಲ, ಹೆಂಗೆ ಮಾಡ್ಬೋದು ಅಂತ ನಾನು ಟ್ರೈ ಮಾಡ್ಕೊತೀನಿ. ನನ್ನ ಮೇಲೆ ನನಗೆ ಎಕ್ಸ್ಪೆರಿಮೆಂಟ್ ಇಷ್ಟ. ಅಂದರೆ ನನಗೆ ಆಗದಿರೋ ಜಾಬ್ ನನಗೆ ತುಂಬ ಇಷ್ಟ. ಯಾರಾದರೂ ಈಗ ನೀನು ಮಾಡೋಕ್ಕಾಗಲ್ಲ ಅಂದರೆ ನನಗೆ ಅದೇ ಮಾಡಬೇಕು. ಅದು ಏನಾರೇ ಆಗಲಿ, ಅದು 10 ವರ್ಷ ಅಲ್ಲ 20 ವರ್ಷ ಹೋಗಲಿ, ತೊಂದರೆ ಇಲ್ಲ. ಬಟ್ ನಾನು ಕಲಿತೇ ಮಾಡಬೇಕು. ಬಟ್ ಆರ್ಗ್ಯಾನಿಕ್ಕಾಗಿ ಮಾಡಬೇಕು, ನೋ ಶಾರ್ಟ್ ಕಟ್ಸ್, ಆರ್ಗ್ಯಾನಿಕ್ಕಾಗಿ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾವೆಲ್ಲರೂ ಸತ್ತೋಗ್ತೀವಿ ಒಂದಿನ ಫೈನಲಿ. ಸೊ ಹಂಗಾಗಿ ಆ ಜರ್ನಿ ನಮಗೆ ಗೊತ್ತಾಗಬಾರ್ದು. ಅಂದರೆ ನಮಗೆ 40 ವರ್ಷ ಆಗಿದೆ ಅನ್ನೋದು ಗೊತ್ತಾಗಬಾರ್ದು. ಅದೇ ಬ್ಯೂಟಿಫುಲ್ ಲೈಫ್. ಆಮೇಲೆ ಸಂಜೆ ಹೋದ ತಕ್ಷಣ ಇವತ್ತು ಆಫೀಸಲ್ಲಿ ಕೆಲಸಕ್ಕೆ ಬಂದರೆ ಕುತ್ತಿಗೆ ಬರ್ತಂಗೆ ಕೆಲಸ ಮಾಡೋದು, ಹೋಗಿ ತುಂಬ ನಿದ್ದೆ ಮಾಡೋದು, ಅದು ಮೋಸ್ಟ್ ಹ್ಯಾಪಿನೆಸ್ ಕೆಲಸ ನನಗೆ ಕೊಡುತ್ತೆ. ಹಂಗಾಗಿ ಅಲ್ಲಿಂದ ಜರ್ನಿ ಶುರು ಆಯಿತು. ಈ ಸಿನಿಮಾ ಆಫ್ಟರ್ ಲಾಕ್ಡೌನ್ ಆದಮೇಲೆ ಹಿಂಗೆ ಪ್ರೊಡ್ಯೂಸರ್, ನಾನು 250 ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ದೀನಿ. 250 ಜನ ಪ್ರೊಡ್ಯೂಸರ್ಗೂ ಕತೆ ಹೇಳಿದ್ದೀನಿ. ಏನು ಕತೆ ಹೇಳಿದ್ದೀನಿ ನನಗೆ ಗೊತ್ತಿರಲ್ಲ. ಅವ್ರ ಮುಖ ನೋಡಿದ ತಕ್ಷಣ ಎಲ್ಲ ಕತೆ ಹೇಳ್ತೀನಿ ನಾನು. ಹಂಗೆ ಕತೆ ಬರುತ್ತೆ, ಏನೇನೋ ಹುಟ್ಟುತ್ತೆ ನನಗೆ ಆನ್ ಸ್ಪಾಟಲ್ಲಿ. ಸೊ ಹೆಂಗಾಗ್ಬಿಟ್ಟಿದ್ದು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಡಾಕ್ಟ್ರ್ ಥರ ನಾನು ರೋಗಿ ನೋಡಿದ್ರೆ ಸಾಕು, ಇವನಿಗೆ ಹೊಟ್ಟೆ ನೋವು ಬಂದಿದೆ, ಇವನಿಗೆ ಬೇದಿ ಆಗಿದೆ, ಇವನಿಗೆ ಲೂಸ್ ಮೋಷನ್ ಆಗಿದೆ, ಇವನಿಗೆ ಈ ಥರದ್ದು ಐಡಿಯಾ ಬಂದ್ಬಿಡುತ್ತೆ. ಈ ಪ್ರೊಡ್ಯೂಸರ್ಗೆ ಈ ಕತೆ ಬೇಕು ಅಂತ ಗೊತ್ತಾಗ್ಬಿಡುತ್ತೆ, ಒಂದು ಸೆನ್ಸ್. ಆ ರೇಂಜಿಗೆ ಆಗ್ಬಿಟ್ಟಿದ್ದು. ಅದ್ರ ಮಧ್ಯೆ ತುಂಬ ಒಳ್ಳೆ ಪ್ರೊಡ್ಯೂಸರ್ಸು ಇದ್ದಾರೆ. ಬಟ್ ನನ್ನ ಪರ್ಸನಲ್ ಅನುಭವ, 250 ಜನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದೆ. ಬಟ್ ಎಲ್ಲೂ ವರ್ಕ್ ಆಗಿಲ್ಲ. ನನಗೆ ಸುಮಾರು ಒಂದು 6-7 ಜನ ಪ್ರೊಡ್ಯೂಸರ್ಸ್ ಅಡ್ವಾನ್ಸು ಕೊಡೋದು, ಕಾರಣಾಂತರದಿಂದ ಸಿನಿಮಾ ಆಗಿಲ್ಲ. ಹಿಂಗೆ ಯಾರೋ ಈ ಪಿಕ್ಚರ್ ಶುರುವಾಗಿದ್ದು, ಒಬ್ಬ ನನ್ನ ಹೀರೋ ಮಾಡು, ನಾನು ನಿನಗೆ ಪ್ರೊಡ್ಯೂಸರ್ ಕೊಡ್ತೀನಿ ಅಂತ. ನಾನು ಹೆಂಗಿದೆ ಅಂದರೆ, ಆ ಟೈಮಲ್ಲಿ ನಾಯಿ ಬಂದ್ಬಿಟ್ಟು ಬೋಬೋ ಬಂದ್ಬಿಟ್ಟು ನಾನು ಹೀರೋ ಮಾಡ್ತೀನಿ ಅಂತ ಮಾಡ್ಬಿಡ್ತಾಯಿದ್ದೆ. ಸೊ ಅಂಥ ಪರಿಸ್ಥಿತಿಯಲ್ಲಿದೆ ಮ್ಯಾಮ್. ಅಂದರೆ ನಿಜವಾಗ್ಲೂ ನನಗೆ ಹಂಗರ್ ಇತ್ತು. ಅದನ್ನು ನಾನು ಆ್ಯಕ್ಚುಲಿ ಇವತ್ತಿಂದ ಅದನ್ನು ಹ್ಯಾಪಿಯಾಗಿ ನಿಮ್ಮ ಹತ್ರ ಹೇಳ್ತಿದ್ದೀನಿ. ದಟ್ ಇಸ್ ದ ಡಾರ್ಕ್ ಸೈಡ್ ಆಫ್ ಲೈಫ್ ಅದು. ಓಕೆ, ಬಟ್ ಅದು ಡಾರ್ಕ್ ಅಂದರೆ ಅಳಬೇಕು. ಅಳೋದ್ರಲ್ಲಿ ಏನು ಮಜಾ ಇಲ್ಲ ಆ್ಯಕ್ಚುಲಿ. ನಗೋದ್ರಲ್ಲೇ ಮಜಾ, ಜನಕ್ಕೆ ನಗುನೇ ಬೇಕು ಆ್ಯಕ್ಚುಲಿ. ಸೊ ಹಂಗಾಗಿ ಆ ಟೈಮಲ್ಲಿ ಹುಟ್ಟಿದ ಕತೆ ಹಂಗಾಗಿ ಈ ಸಿನಿಮಾ ಆಗಿದೆ, ಇಲ್ಲೇ ತನಕ ಕರ್ಕೊಂಬಂದಿದೆ ನಾನು.